ಈ ಸಂಜೆಯಲ್ಲಿ ಕ್ರಿಸ್ಮಸ್ ಸಂದೇಶ ನೀಡುವಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಈ ಒಂದು ವಠಾರದಲ್ಲಿ ನಾವು ನಡೆಸಲು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಚರ್ಚ್ ಪಾಲನಾ ಪರಿಷತ್ ಮೂಡಬಿದ್ರೆ ವಲಯ ಪ್ರತ್ಯೇಕವಾಗಿ ಸಂತ ಮತ್ತಾಯರ ಸಮರ್ಪಿಸಿದ ಈ ವಲಯದಲ್ಲಿ ಎಲ್ಲ ಚರ್ಚುಗಳ ಸದಸ್ಯರುಗಳು ಜೊತೆಗೂಡಿ ಏರ್ಪಡಿಸಿದಂಥ ಒಂದು ಸುಂದರವಾದ ಕಾರ್ಯಕ್ರಮ ಕ್ರಿಸ್ಮಸ್ ಸಂದೇಶ ನೀಡುವ ಕಾರ್ಯಕ್ರಮ. ಪ್ರಿಯರೇ, ನಾವು ತಿಳಿದ ಹಾಗೆ ಕ್ರಿಸ್ಮಸ್ ಅಂತೇಳಿದರೆ ಸಂತೋಷದ ಸಂಭ್ರಮದ ಒಂದು ಹಬ್ಬ. ಈ ಹಬ್ಬವನ್ನು ನಾವು ಎಲ್ಲರ ಜೊತೆಗೂಡಿ ಆಚರಿಸಬೇಕು. ಕ್ರಿಸ್ಮಸ್ ಅಂದರೆ ಏನು ಅಂತ ಒಂದು ಸಂದೇಶವನ್ನು ಎಲ್ಲರಿಗೆ ನೀಡಬೇಕೆನ್ನುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಹಳಷ್ಟು ಸಂತೋಷದಿಂದ ಬಂದಿದ್ದೀರಾ. ಬಂದಂಥ ಎಲ್ಲ ಆತ್ಮೀಯರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸಲು ಸಂತೋಷ ಪಡ್ತಾ ಇದ್ದೇನೆ. ಪ್ರಿಯರೇ, ಕ್ರಿಸ್ಮಸ್ ಸಂದೇಶವನ್ನು ಎಲ್ಲರಿಗೆ ನೀಡುವಂಥ ಈ ಸಂದರ್ಭದಲ್ಲಿ ಮೂಡಬಿದ್ರಿ ವಲಯದ ಧರ್ಮಗುರುಗಳಾದ ವಂದನೀಯ ಫಾದರ್ ಒನಿಲ್ ಡಿ ಸೋಜರ್ ಅವರು ಈ ಸಂದೇಶವನ್ನು ಇದೀಗ ತಮಗೆ ನೀಡಲಿದ್ದಾರೆ. ಪ್ರಿಯರೇ, ನಾವು ಕ್ರಿಸ್ಮಸ್ ಹಬ್ಬದ ಆಚರಣೆಗಾಗಿ ಇಲ್ಲಿ ಸೇರಿದ್ದೇವೆ. ಬೆತ್ಲೆಹೇಮ್ ಊರಿನಲ್ಲಿ ಎತ್ತಿನ ಗೋದಲಿಯಲ್ಲಿ ಕ್ರಿಸ್ತರು ಜನಿಸಿದರು. ಅವರ ಹುಟ್ಟುಹಬ್ಬ ಕ್ರಿಸ್ಮಸ್. ಡಿಸೆಂಬರ್ ತಿಂಗಳ 25ನೇ ತಾರೀಕಿನಂದು ವಿಜೃಂಭಣೆಯಿಂದ ಪ್ರಪಂಚದೆಲ್ಲೆಡೆ ಈ ಹಬ್ಬವನ್ನು ಆಚರಿಸ್ತಾರೆ. ಯೇಸು ಸ್ವಾಮಿಯ ಹುಟ್ಟುಹಬ್ಬ. ಯಾಕಾಗಿ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಈ ಹಬ್ಬವನ್ನು ಎಲ್ಲ ಜನರು ಆಚರಣೆ ಮಾಡ್ತಾರೆ? ಯೇಸು ಸ್ವಾಮಿ ಯಾರು ಮತ್ತು ಅವರು ಈ ಪ್ರಪಂಚಕ್ಕೆ, ಮಾನವ ಕುಲಕ್ಕೆ ಕೊಟ್ಟಂಥ ಕೊಡುಗೆ ಏನು ಎಂಬ ಪ್ರಶ್ನೆ ಎಲ್ಲರ ಮುಂದಿರುತ್ತದೆ. ಅದು ಇದೆ. ಯೇಸು ಸ್ವಾಮಿ ಅವರೋರ್ವ ಉಪನ್ಯಾಸಕರಾಗಿರಲಿಲ್ಲ, ಆದರೆ ಅವರನ್ನು ಬೋಧಕರು, ಗುರು ಅಂತ ಕರೆಯುತ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಪ್ರಪಂಚದಲ್ಲಿ ಅವರ ಪ್ರೇರಣೆಯಿಂದ, ಅವರ ಹೆಸರಿನಲ್ಲಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ನಡೆಯುತ್ತವೆ. ಇದರಿಂದಾಗಿ ಅಸಂಖ್ಯಾತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ. ಯೇಸು ಸ್ವಾಮಿ ಅವರ ಹತ್ರ ಔಷಧಿಯ ಅಂಗಡಿ ಇರಲಿಲ್ಲ, ಆದರೆ ಅವರನ್ನು ವೈದ್ಯರು, ಶ್ರೇಷ್ಠ ವೈದ್ಯರೆಂದು ಗುರುತಿಸುತ್ತಾರೆ. ಅವರೊಂದು ಮಾತನ್ನು ನುಡಿದರೆ ಸಾಕು, ನಾನು ಗುಣ ಆಗ್ತೇನೆ ಎಂಬ ನಂಬಿಕೆ ಇವತ್ತಿಗೂ ಕೂಡ ಜನರಲ್ಲಿ ಇದೆ ಮತ್ತು ಆ ನಂಬಿಕೆಯಿಂದ ಜನರು ಇವತ್ತು ಕೂಡ ಗುಣ ಆಗ್ತಾರೆ. ಅಷ್ಟಲ್ಲದೆ ಪ್ರಪಂಚದಲ್ಲಿ ಅನೇಕ ಆಸ್ಪತ್ರೆಗಳು ಹಾಗೂ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ನಡೆಯುತ್ತಾ ಇವೆ. ಅಲ್ಲಿ ಜನರು ಯೇಸು ಸ್ವಾಮಿಯ ಗುಣಪಡಿಸುವಂಥ ಶಕ್ತಿಯನ್ನು ಇವತ್ತಿಗೆ ಕೂಡ ಅನುಭವಿಸ್ತಾರೆ, ಅವರ ಪ್ರೀತಿಯನ್ನು ಅನುಭವಿಸ್ತಾರೆ. ಯೇಸು ಸ್ವಾಮಿ ಓರ್ವ ಸೈನಿಕರನ್ನು ನೇಮಿಸಲಿಲ್ಲ, ಅವರ ಹತ್ರ ಸೈನ್ಯ ಇರಲಿಲ್ಲ. ಆದರೆ ಯೇಸು ಸ್ವಾಮಿಗೋಸ್ಕರ ಇವತ್ತು ಕೂಡ ತನ್ನ ಪ್ರಾಣವನ್ನು ಕೂಡ ಕೊಡಲು ಸಿದ್ಧರಿರುವಂಥ ಅನೇಕ ಜನರಿದ್ದಾರೆ. ಕಳೆದ 2000 ವರ್ಷಗಳಲ್ಲಿ ಯೇಸು ಸ್ವಾಮಿಗೋಸ್ಕರ ಸ್ವಂತ ಇಚ್ಛೆಯಿಂದ ತನ್ನ ಜೀವವನ್ನೇ ನೀಡಿದಂಥ ವ್ಯಕ್ತಿಗಳು ಅಸಂಖ್ಯಾತ. ಅವರನ್ನು ನಾವು ಇವತ್ತು ಪುಣ್ಯ ಪುರುಷರು, ಸಂತರು ಅಂತ ಗೌರವಿಸ್ತೇವೆ. ಯೇಸು ಸ್ವಾಮಿ ಅವರಿಗೆ ಒಂದು ರಾಷ್ಟ್ರ ಎಂಬುದಿದ್ದಿಲ್ಲ, ಯೇಸು ಸ್ವಾಮಿಗೆ ಒಂದು ದೇಶ ಎಂಬುದಿದ್ದಿಲ್ಲ. ಆದರೂ ಕೂಡ ಪ್ರಪಂಚ ಅವರನ್ನು ರಾಜ ಅಲ್ಲ, ರಾಜಾದಿ ರಾಜ ಅಂತ ಗುರುತಿಸ್ತಾರೆ. ಪ್ರಿಯರೇ, ಈ ಪ್ರಪಂಚದಲ್ಲಿನ ಎಲ್ಲ ಆಳಿ ಹೋದಂಥ ಅಳಿದ ರಾಜರನ್ನು, ಈ ಪ್ರಪಂಚದಲ್ಲಿನ ಎಲ್ಲ ಸಂಸತ್ತುಗಳನ್ನು ಮತ್ತು ಅವರ ಪ್ರಾಬಲ್ಯವನ್ನು ಒಟ್ಟಿಗೆ ಹಾಕಿದರೆ ಅವರೆಲ್ಲರಿಗಿಂತಲೂ ಯೇಸು ಸ್ವಾಮಿಯ ಪ್ರಭಾವ ಈ ಪ್ರಪಂಚದಲ್ಲಿ ಮಿಗಿಲಾದುದು ಅಂತ ಹೇಳ್ತಾರೆ. ಯೇಸು ಸ್ವಾಮಿ
ತನ್ನ ಜೀವನದಲ್ಲಿ ಒಂದು ಲೇಖನವನ್ನು ಕೂಡ ಬರೆದಿರಲಿಲ್ಲ. ಆದರೆ ಕಳೆದ 2000 ವರ್ಷಗಳಲ್ಲಿ ಮತ್ತು ಇವತ್ತು ಲೇಖಕರಿಗೆ, ನಾಟಕವನ್ನು ಬರೆಯುವವರಿಗೆ, ಪ್ರದರ್ಶಿಸುವವರಿಗೆ, ಸಿನಿಮಾವನ್ನು ರಚಿಸುವವರಿಗೆ, ಅದನ್ನು ಪ್ರದರ್ಶಿಸುವವರಿಗೆ ಯೇಸು ಸ್ವಾಮಿ ಕಥಾವಸ್ತಾಗಿದ್ದಾರೆ. ಅವರ ಬಗ್ಗೆ ಬರೆದಂಥ ಲೇಖನಗಳು, ಗೀತೆಗಳು, ಅವರ ಬಗ್ಗೆ ರಚಿಸಿದಂತಹ ಸಂಗೀತ ಮತ್ತು ಗೀತೆಗಳು ಅದೆಷ್ಟಾಗಿರಬಹುದು. ಈ ಪ್ರಪಂಚದಲ್ಲಿನ ಬರವಣಿಗೆ ಅದು ಒಟ್ಟು ಹಾಕಿದರೆ ಈ ಓರ್ವ ವ್ಯಕ್ತಿಯ ಬಗ್ಗೆ ಬರೆದಂಥ ಲೇಖನಗಳು, ಪ್ರದರ್ಶಿಸಿದಂಥ ನಾಟಕಗಳು ಹಾಗೂ ಚಲನಚಿತ್ರಗಳು ಅದು ಅಷ್ಟಿಷ್ಟಲ್ಲ. ಏನೊಂದು ಪ್ರಭಾವ ಯೇಸು ಸ್ವಾಮಿ ಈ ಮಾನವ ಕೋಟಿಯ ಮೇಲೆ ಪ್ರಪಂಚದಲ್ಲಿ ಬೀರಿದ್ದಾರೆ. ಒಂದು ಹೆಮ್ಮೆಯ ವಿಚಾರ. ಇವತ್ತು ಪ್ರಪಂಚದಲ್ಲಿನ 1/3 ಜನರು ಯೇಸು ಸ್ವಾಮಿಯ ಅನುಯಾಯಿಗಳಾಗಿದ್ದಾರೆ. ಯೇಸು ಸ್ವಾಮಿ ನನ್ನ ರಾಜ, ನನ್ನ ಪ್ರಭು ಅಂತ ಒಪ್ಪಿಕೊಳ್ತಾರೆ. ಅವರಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಡ್ತಾರೆ. ಅವರ ಹೆಸರಲ್ಲಿ ಜೀವಿಸ್ತಾರೆ. ಯೇಸು ಕ್ರೈಸ್ತರೆಂದು ಎನಿಸಿಕೊಳ್ಳುತ್ತಾರೆ ಪ್ರಪಂಚದಲ್ಲಿ. ಪ್ರಿಯರೇ, ರಾಜರು ಬಂದಿದ್ದಾರೆ, ರಾಜರು ಅಳಿದಿದ್ದಾರೆ. ಆದರೆ ಯೇಸು ಸ್ವಾಮಿ ಎಂದೆಂದಿಗೂ ರಾಜರಾಗಿಯೇ ಉಳಿದಿದ್ದಾರೆ. ಮುಂದಕ್ಕೆ ಕೂಡ ಅವರು ಉಳಿಯುವರು. ಮನುಷ್ಯರ ಹೃದಯದಲ್ಲಿ ಯೇಸು ಸ್ವಾಮಿ ಅವರು ರಾಜರಾಗಿಯೇ ಉಳಿದಿದ್ದಾರೆ, ಉಳಿಯುತ್ತಾರೆ, ಮುಂದಕ್ಕೂ ಕೂಡ ಇರುತ್ತಾರೆ. ಅವರು ಹುಟ್ಟಿದ್ದು ಗೋದಲಿಯಲ್ಲಿ. ಕಡು ಬಡತನ, ಅದಕ್ಕಿಂತ ಜಾಸ್ತಿ ಬಡತನ ಇರಲಿಕ್ಕಿಲ್ಲ. ಓರ್ವ ಮಹಿಳೆ ಒಂದು ಮಗುವನ್ನು ಹೆರುವಾಗ ಎಲ್ಲಿ ಕೂಡ ಜಾಗ ಸಿಗಲಿಲ್ಲ. ಬಡತನದಲ್ಲಿ ಗೋದಲಿಯಲ್ಲಿ ಅವರು ಮಡಿದದ್ದು ಶಿಲುಬೆಯ ಮೇಲೆ. ಅದರ ಮಧ್ಯದಲ್ಲಿ ಹುಟ್ಟಿನಿಂದ ಸಾಯುವ ತನಕ ಅವರು ಜನರಿಂದ ಏನನ್ನು ಕೂಡ ಪಡ್ಕೊಳ್ಳಿಲ್ಲ. ಬದಲಾಗಿ ಎಲ್ಲರಿಗೆ ಕೂಡ ನೀಡಿದರು, ಅವರ ಜೀವವನ್ನೇ ನೀಡಿದರು. ಯೇಸು ಸ್ವಾಮಿ ಸಾಯುವ ತನಕ ಬದುಕಲಿಲ್ಲ. ಬದಲಾಗಿ ಸಾವಿನ ಆಚೆಗೆ, ಸಾವಿನ ನಂತರ ಅವರು ಜೀವಂತವಾಗಿ ಇದ್ದಾರೆ ಅಂತ ಹೇಳಿದರೆ ಜನರು ಯೇಸು ಸ್ವಾಮಿಯನ್ನು ನಂಬುತ್ತಾರೆ ಮತ್ತು ತನ್ನ ಪ್ರಭು ಹಾಗೂ ರಕ್ಷಕಂತ ಒಪ್ಪಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಜನರನ್ನು ಬಳಸಲಿಲ್ಲ, ಬದಲಾಗಿ ಜನರಿಗೋಸ್ಕರ ತನ್ನನ್ನೇ ಬರಿದು ಮಾಡಿದರು, ತನ್ನನ್ನೇ ಖಾಲಿ ಮಾಡಿದರು. ಈ ಒಂದು ಜೀವನದ ದಾರಿಯನ್ನು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಪಂಚದ ಇತಿಹಾಸದಲ್ಲಿ ಯೇಸು ಸ್ವಾಮಿ ಏಕೈಕ ಜೀವಿಸುವ ರಾಜರಾಗಿ ಉಳಿದಿದ್ದಾರೆ. ಸಾಮಾನ್ಯವಾಗಿ ಜನರು ವೈರಿಗಳನ್ನು ಸೋಲಿಸುವ ಮುಖಾಂತರ ಜಯಿಸ್ತಾರೆ. ಆದರೆ ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ ವೈರಿಗಳನ್ನು ಗೆಲ್ಲುವಂತಹ, ಅವರ ಮನಸ್ಸನ್ನು ಗೆಲ್ಲುವಂಥ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ವೈರಿಗಳನ್ನು ದಮನಿಸುವ ಮುಖಾಂತರ ಅಲ್ಲ, ವೈರಿಗಳನ್ನು ಸೋಲಿಸುವ ಮುಖಾಂತರ ಅಲ್ಲ, ಬದಲಾಗಿ ಅವರನ್ನು ಕ್ಷಮಿಸುವ ಮುಖಾಂತರ. ಈ ಒಂದು ದೊಡ್ಡ ಕೊಡುಗೆ ಯೇಸು ಸ್ವಾಮಿ ಮಾನವ ಕೋಟಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಇವತ್ತಿಗೂ ಕೂಡ ಜನರು ಯೇಸು ಸ್ವಾಮಿಯನ್ನು ತನ್ನ ರಾಜ, ತನ್ನ ಪ್ರಭು ಅಂತ ಒಪ್ಪಿಕೊಳ್ತಾರೆ. ತನ್ನನ್ನೇ ಅವರಿಗಾಗಿ ಮುಡಿಪಾಗಿಟ್ಟು ಜೀವನವನ್ನು ಜೀವಿಸ್ತಾರೆ. ಯೇಸು ಸ್ವಾಮಿ ಅಂದು ಅರಸ, ಇಂದು ಅರಸ, ಮುಂದಕ್ಕೆ ಕೂಡ ಅರಸ. ನಿಮಗೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಪ್ರಿಯರೇ, ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಕ್ರಿಸ್ಮಸ್ ಸಂದೇಶವನ್ನು ನಮಗೆ ನೀಡಿದ್ದಾರೆ ನಮ್ಮ ಮೂಡಬಿದಿರೆ ವಲಯದ ಧರ್ಮಗುರುಗಳು ವಂದನೆಯ ಫಾದರ್ ಒನೆಲ್ ಡಿಸೋಜ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಿಯರೇ, ಇದೀಗ ನಾವು ಬಹಳಷ್ಟು ಆತುರದಿಂದ ಕಾಯ್ತಾ ಇದ್ದೇವೆ. ಕ್ರಿಸ್ಮಸ್ ಸಂದೇಶ ನೀಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಅದೇ ಒಂದು ಕ್ರಿಸ್ಮಸ್ ಟ್ಯಾಬ್ಲೋ ನಾವೇನು ಹೇಳ್ತಾ ಇದ್ದೇವೆ, ಕ್ರಿಸ್ಮಸ್ 2024 ಸಂದೇಶ ನೀಡುವ ಕಾರ್ಯಕ್ರಮ. ಫಾದರ್ ರೊನಾಲ್ಡ್ ಡಿಸೋಜ ಗಂಟಲ್ಕಟ್ಟೆ ಚರ್ಚಿನ ಧರ್ಮಗುರುಗಳು ಈ
ಇವರ ಸಾರಥ್ಯದಲ್ಲಿ ಶ್ರೀಯುತ ಸುನಿಲ್ ಮಿರಾಂದ ಇವರ ಒಂದು ನಿರ್ದೇಶನದಲ್ಲಿ ಸುಮಾರು 70ರಿಂದ 80 ಜನ ಕಲಾವಿದರನ್ನು ಒಳಗೊಂಡಂಥ ನೃತ್ಯ ಗಾಯನ ಅದೇ ರೀತಿ ಅಭಿನಯದ ಮುಖೇನ ನಡೆಸುವಂಥ ಈ ಒಂದು ಕಾರ್ಯಕ್ರಮ ಇದೀಗ ತಮ್ಮ ಮುಂದೆ ಆರಂಭವಾಗ್ತಾ ಇದೆ. ಅಪ್ಪ ನೋಡು, ಎಷ್ಟೊಂದು ಇಂಪಾದ ಸಂಗೀತ. ಹೌದು ಮಗು, ಕ್ರಿಸ್ಮಸ್ ಹಬ್ಬ ಹತ್ತಿರ ಬರ್ತಾ ಇದೆ, ಅದಕ್ಕಾಗಿ ಸಿದ್ಧತೆ ನಡೆಯುತ್ತಿದೆ. ಹೇ ಅಪ್ಪ, ಎಷ್ಟೊಂದು ನಕ್ಷತ್ರಗಳು, ದೀಪಾಲಂಕಾರಗಳು. ಬೇಕರಿಯಲ್ಲಿ ಹೊಸ ಹೊಸ ತಿನಿಸುಗಳು ಬಂದಿವೆ. ಯೇಸುವಿನ ಜನನದ ಹಬ್ಬವನ್ನು ಇಡೀ ವಿಶ್ವದಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಅವರ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕಪ್ಪ? ಮಗಳೇ, ಇದು ದೇವರು ಮನುಜರಾಗಿ ಹುಟ್ಟಿದ ದೇವರ ಪ್ರೀತಿಯ ಕತೆ. ದೇವರು ಮನುಜರಾಗಿ ಹುಟ್ಟಿದರೆ? ಹೌದು ಮಗು, ದೇವರ ಪುತ್ರ ಯೇಸು ಕ್ರಿಸ್ತರು ಮನುಜರಾಗಿ ಹುಟ್ಟಿದ ಕತೆ ತುಂಬ ಸ್ವಾರಸ್ಯಕರ. 2000 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ತುಂಬಾ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕ. ಸ್ವಲ್ಪ ಬಿಡಿಸಿ ಹೇಳಪ್ಪ. ಇಗೋ, ಗಮನವಿಟ್ಟು ಕೇಳು. ಇಸ್ರಾಯೇಲಿನ ನಜರೇತ್ ಊರಿನ ಮರಿಯಳಿಗೆ ಅದೇ ಊರಿನ ಜೋಸೆಫರೊಂದಿಗೆ ವಿವಾಹ ನಿಶ್ಚಿತಾರ್ಥವಾಗಿತ್ತು. ಅದೊಂದು ದಿನ ಹೋ, ಇದೇನು? ಎಂತಹ ಅದ್ಭುತವಾದ ಬೆಳಕು! ಯಾರಿವರು? ಮರಿಯಾ, ನಾನು ಗಾಬ್ರಿಯೇಲ್ ದೇವದೂತ. ಇಗೋ, ನಿನಗೆ ವಂದನೆಗಳು. ದೈವಾನುಗ್ರಹ ಭರಿತಳಾದ ನೀನು ಧನ್ಯೆ. ದೇವದೂತನೇ, ಇದೇನು? ನೀವು ನನಗೆ ಇಷ್ಟೊಂದು ಗೌರವ ಕೊಟ್ಟು ಪ್ರಶಂಸಿಸುತ್ತಿದ್ದೀರಿ. ಅಂಜಬೇಡ ಮರಿಯ. ಇಗೋ, ದೇವಪುತ್ರನ ತಾಯಿಯಾಗಲು ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ದೇವರ ಪವಿತ್ರಾತ್ಮರ ಕೃಪೆಯಿಂದ ನಿನ್ನಲ್ಲಿ ಪವಾಡ ನಡೆಯಲಿದೆ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆ ಕಂದ ದೇವರ ಪುತ್ರನು, ಭೂಲೋಕ ಹಾಗೂ ಪರಲೋಕಗಳ ರಾಜನು ಆತನೇ. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಇದು ಹೇಗೆ ಸಾಧ್ಯ? ನನ್ನ ನಿಶ್ಚಿತಾರ್ಥವಾಗಿದೆಯಷ್ಟೇ. ನಾನಿನ್ನೂ ವೈವಾಹಿಕ ಜೀವನವನ್ನು ಆರಂಭಿಸಿಲ್ಲ. ಜನರು ನನ್ನ ಬಗ್ಗೆ ಏನೆನ್ನುವರು? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪವಿತ್ರಾತ್ಮರ ದಿವ್ಯ ಶಕ್ತಿಯು ನಿನ್ನನ್ನು ಆವರಿಸುವುದು. ನೀನು ಹೆರುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೇತಳು ಈಗಾಗಲೇ ತನ್ನ ಇಳಿಪ್ರಾಯದಲ್ಲೂ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಗೋ, ದೇವರ ಚರಣದಾಸಿ, ನಾನು ಸಿದ್ಧಳಿದ್ದೇನೆ. ದೈವೇಚ್ಛೆಗೆ ನಾ ಸದಾ ಮಣಿಬೆ.
ಈ ಹೃದಯ ಎನ್ನ ಮನ ಹಾಡುತ್ತಿದೆ ಸರ್ವೇಶ್ವರನ ಸ್ತುತಿಯ ಉಲ್ಲಾಸಿಸುತ್ತಿದೆ ಪ್ರಭುವಿನಲ್ಲಿ ದೀನ ಈ ಹೃದಯ ದೇವರು ಆರಿಸಿಕೊಂಡರು ಸರ್ವ ಜನಾಂಗಗಳೆಲ್ಲರೂ ನನ್ನೆಳೆಂದು ಹೊಗಳುವರು ನಾಸಿಯಾದ ಎನ್ನನ್ನು ದೇವರು ಆರಿಸಿಕೊಂಡರು ಸರ್ವ ಜನಾಂಗಗಳೆಲ್ಲರೂ ನನ್ನೆಳೆಂದು ಹೊಗಳುವರು ಸರ್ವಶಕ್ತನ ಮಹತ್ಕಾರ್ಯ ಸರ್ವಶಕ್ತನ ಮಹತ್ಕಾರ್ಯ ಎನ್ನ ಮನ ಹಾಡುತ್ತಿದೆ ಸರ್ವೇಶ್ವರನ ಸ್ತುತಿಯ ಉಲ್ಲಾಸಿಸುತ್ತಿದೆ ಪ್ರಭುವಿನಲ್ಲಿ ದೀನ ಈ ಹೃದಯ ಎನ್ನ ಮನ ಹಾಡುತ್ತಿದೆ ಸರ್ವೇಶ್ವರನ ಸ್ತುತಿಯ ಉಲ್ಲಾಸಿಸುತ್ತಿದೆ ಪ್ರಭುವಿನಲ್ಲಿ ದೀನ ಈ ಹೃದಯ Feliz Navidad. Feliz Navidad. ಅಪ್ಪ ನೋಡು, ಎಷ್ಟೊಂದು ಇಂಪಾದ ಸಂಗೀತ. ಹೌದು ಮಗು, ಕ್ರಿಸ್ಮಸ್ ಹಬ್ಬ ಹತ್ತಿರ ಬರ್ತಾ ಇದೆ. ಅದಕ್ಕಾಗಿ ಸಿದ್ಧತೆ ನಡೆಯುತ್ತಿದೆ. ಹೇ ಅಪ್ಪ, ಎಷ್ಟೊಂದು ನಕ್ಷತ್ರಗಳು, ದೀಪಾಲಂಕಾರಗಳು. ಬೇಕರಿಯಲ್ಲಿ ಹೊಸ ಹೊಸ ತಿನಿಸುಗಳು ಬಂದಿವೆ. ಯೇಸುವಿನ ಜನನದ ಹಬ್ಬವನ್ನು ಇಡೀ ವಿಶ್ವದಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಅವರ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕಪ್ಪ? ಮಗಳೇ, ಇದು ದೇವರು ಮನುಜರಾಗಿ ಹುಟ್ಟಿದ ದೇವರ ಪ್ರೀತಿಯ ಕತೆ. ದೇವರು ಮನುಜರಾಗಿ ಹುಟ್ಟಿದರೆ? ಹೌದು ಮಗು, ದೇವರ ಪುತ್ರ ಯೇಸು ಕ್ರಿಸ್ತರು ಮನುಜರಾಗಿ ಹುಟ್ಟಿದ ಕತೆ ತುಂಬಾ ಸ್ವಾರಸ್ಯಕರ. 2000 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ತುಂಬಾ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕ. ಸ್ವಲ್ಪ ಬಿಡಿಸಿ ಹೇಳಪ್ಪ. ಇಗೋ, ಗಮನವಿಟ್ಟು ಕೇಳು. ಇಸ್ರಾಯೇಲಿನ ನಜರೇತ್ ಊರಿನ ಮರಿಯಳಿಗೆ ಅದೇ ಊರಿನ ಜೋಸೆಫರೊಂದಿಗೆ ವಿವಾಹ ನಿಶ್ಚಿತಾರ್ಥವಾಗಿತ್ತು. ಅದೊಂದು ದಿನ ಹೋ, ಇದೇನು? ಎಂತಹ ಅದ್ಭುತವಾದ ಬೆಳಕು! ಯಾರಿವರು? ಮರಿಯಾ, ನಾನು ಗಾಬ್ರಿಯೇಲ್ ದೇವದೂತ.
ಇಗೋ ನಿನಗೆ ವಂದನೆಗಳು. ದೈವಾನುಗ್ರಹ ಭರಿತಳಾದ ನೀನು ಧನ್ಯೆ. ದೇವದೂತನೇ, ಇದೇನು? ನೀವು ನನಗೆ ಇಷ್ಟೊಂದು ಗೌರವ ಕೊಟ್ಟು ಪ್ರಶಂಸಿಸುತ್ತಿದ್ದೀರಿ. ಅಂಜಬೇಡ ಮರಿಯ. ಇಗೋ ದೇವಪುತ್ರನ ತಾಯಿಯಾಗಲು ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ದೇವರ ಪವಿತ್ರಾತ್ಮರ ಕೃಪೆಯಿಂದ ನಿನ್ನಲ್ಲಿ ಪವಾಡ ನಡೆಯಲಿದೆ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆ ಕಂದ ದೇವರ ಪುತ್ರನು ಭೂಲೋಕ ಹಾಗೂ ಪರಲೋಕಗಳ ಸಕಲವು ಆ ದಯಾಮಯನ ಮಹಿಮೆ. ಕಂದ, ನೀ ನನ್ನ ಮುದ್ದು ಕಂದ. ಏನಿದು ಆಕಾಶದಲ್ಲಿ ಇಷ್ಟೊಂದು ವಿಸ್ಮಯ? ಅಲ್ಲಿ ನೋಡು, ದೇವದೂತರ ನೃತ್ಯ ಗಾಯನ. ಈ ನಿಶ್ಶಬ್ದ ರಾತ್ರಿಯಲ್ಲಿ, ಈ ಚಳಿಯ ನಡುವೆಯೂ ಏನೋ ಬೆಚ್ಚನೆಯ ಸವಿಯಾದ ಅನುಭವ. ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಬೆತ್ಲೆಹೇಮ್ ಊರಿನಲ್ಲಿ ನಿಮಗೊಂದು ಕಂದ ಜನಿಸಿದ. ಬೆತ್ಲೆಹೇಮ್ ಊರಿನಲ್ಲಿ ನಿಮಗೊಂದು ಕಂದ ಜನಿಸಿದ. ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಕೂದಲಿಯ ಮುದ್ದು ಕಂದ, ಲೋಕಕ್ಕೆ ಮೋಕ್ಷ ತಂದ. ಕೂದಲಿಯ ಮುದ್ದು ಕಂದ, ಲೋಕಕ್ಕೆ ಮೋಕ್ಷ ತಂದ. ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ, ತಂದನಿ ತಂದಾನ, ತಂದನಿ ತಂದನಿ ತಂದಾನ,
ತಂದನಿ ತಂದಾನ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಜನರಿಗೆ ಶಾಂತಿ. ಇಗೋ ಅಲ್ಲಿ ಒಂದು ಚಿಕ್ಕ ಹಟ್ಟಿಯಲ್ಲಿ ಇರುವ ಗೋದಲಿಯಲ್ಲಿ ಮಲಗಿದ್ದಾನೆ ಆ ಪುಟ್ಟ ಸುಂದರ ಕಂದ. ಆ ದೇವದೂತನು ಹೇಳಿದ್ದು ಅಕ್ಷರಶಃ ಸತ್ಯ. ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವ ಆ ಶಿಶು ನಿಜವಾಗಿಯೂ ದೇವರ ಪುತ್ರ. ಬಂದಿರೆವು ನಿನ್ನ ಚರಣಕ್ಕೆ, ಮುದ್ದು ಕಂದನೇ ದೇವಪುತ್ರನೇ, ಮಾಡುವೆವು ಆರಾಧನೆ. ಬಾಲಯೇಸುವೆ ಬಾಲಯೇಸುವೆ, ಬಂದಿರೆವು ನಿನ್ನ ಚರಣಕ್ಕೆ, ಮುದ್ದು ಕಂದನೇ ದೇವಪುತ್ರನೇ, ಮಾಡುವೆವು ಆರಾಧನೆ. ಜಯ 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 ಘೋಷ ಮಾಡುವೆವು, ಸ್ತುತಿ 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 ಗೀತೆ ಹಾಡುವೆವು. ಜಯ 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 ಘೋಷ ಮಾಡುವೆವು, ಸ್ತುತಿ 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 ಗೀತೆ ಹಾಡುವೆವು. ಬಾಲಯೇಸು ಅರಸೆಂದು ಬರವ ಬೇಡುವೆವು, ಬಾಲಯೇಸು ಅರಸೆಂದು ಬರವ ಬೇಡುವೆವು. ಬಾಲಯೇಸುವೆ ಬಾಲಯೇಸುವೆ, ಬಂದಿರೆವು ನಿನ್ನ ಚರಣಕ್ಕೆ, ಮುದ್ದು ಕಂದನೇ ದೇವಪುತ್ರನೇ, ಮಾಡುವೆವು ಆರಾಧನೆ. ಬಾಲಯೇಸುವೆ ಬಾಲಯೇಸುವೆ, ಬಂದಿರೆವು ನಿನ್ನ ಚರಣಕ್ಕೆ, ಮುದ್ದು ಕಂದನೇ ದೇವಪುತ್ರನೇ, ಮಾಡುವೆವು ಆರಾಧನೆ. ಲಾ 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 ಲಾ. ನಿಮ್ಮ ಆಗಮನದಿಂದ ನಮಗಂತೂ ತುಂಬಾ ಸಂತೋಷವಾಯಿತು. ದೇವರು ನಿಮ್ಮನ್ನು ಹರಸಿ ಕಾಪಾಡಲಿ. ಯಹೂದ್ಯರ ಅರಸ ಜೆರೂಸಲೇಮಿನಲ್ಲಿ ಹುಟ್ಟಿದ್ದಾರೆಂಬ ಸುದ್ದಿ ತಿಳಿದು ಪೂರ್ವ ದಿಕ್ಕಿನಿಂದ 3 ಜ್ಯೋತಿಷಿಗಳು ಹೊರಟರು. ಯಹೂದ್ಯರ ಅರಸ ಎಲ್ಲಿ ಹುಟ್ಟಿದ್ದಾರೆಂದು ಅರಸ ಹೆರೋದನಲ್ಲಿ ಕೇಳೋಣವೇ? ಹಾಗೇ ಮಾಡೋಣ. ಅರಸನು ನಮಗಂತೂ ಸರಿಯಾದ ನಿರ್ದೇಶನ ನೀಡುವನು. ಅಗೋ, ಅಲ್ಲಿದೆ ಆ ನಕ್ಷತ್ರ, ನಮಗೆ ದಾರಿಯುದ್ದಕ್ಕೂ ಕಾಣ ಸಿಕ್ಕಿದ ನಕ್ಷತ್ರ. ಇದೊಂದು ವಿಶೇಷ ನಕ್ಷತ್ರ. ನಮ್ಮೀ ರಾಜ್ಯಕ್ಕೆ ಹೊರಗಿಂದ ಬಂದ ಈ 3 ಗಣ್ಯ ವ್ಯಕ್ತಿಗಳು ಯಾರಾಗಿರಬಹುದು? ರಾಜರೇ, ಅವರು ಜ್ಯೋತಿಷಿಗಳು. ಅಗೋ,
ನಿಮ್ಮ ಕಡೆಗೆ ಬರುತ್ತಿದ್ದಾರೆ. ಏನೋ ವಿಶೇಷ ಸುದ್ದಿ ಇರಬಹುದು. ನೋಡೋಣ, ಅವರನ್ನು ಒಳಗೆ ಬರಲು ಹೇಳು. ಮಹಾರಾಜರಿಗೆ ವಂದನೆಗಳು. ಯಹೂದ್ಯರ ಅರಸನಾಗಲಿರುವ ಕಂದನು ಹುಟ್ಟಿದ್ದಾನೆಂದು ಸುದ್ದಿ ತಿಳಿದು ಬಂತು. ಅದನ್ನು ಸೂಚಿಸಿದ ನಕ್ಷತ್ರವು ಕಾಣಸಿಕ್ಕಿತು. ಆದರೆ ಈಗ ನಮಗೆ ದಾರಿ ತಪ್ಪಿ ಹೋಯಿತು. ತಾವು ದಯಮಾಡಿ ಆ ಕಂದನನ್ನು ಹುಡುಕಲು ಸಹಾಯ ಮಾಡುವಿರಾ? ನಾವು ಆ ಕಂದನನ್ನು ಆರಾಧಿಸಿ ಕಾಣಿಕೆ ನೀಡಲು ತುಂಬಾ ಆತುರದಿಂದ ಬಂದಿದ್ದೇವೆ. ಏನಿದು? ಯಹೂದ್ಯರ ಅರಸನೇ? ಮಂತ್ರಿಗಳೇ, ಧರ್ಮಶಾಸ್ತ್ರಿಗಳನ್ನು ಯಾಜಕರನ್ನು ಕರೆಸಿ ವಿವರ ಪಡೆಯಿರಿ. ಇಗೋ ರಾಜರೇ, ತಮ್ಮ ಆಜ್ಞೆಯಂತೆ ಯಾಜಕರು ಹಾಗೂ ಧರ್ಮಶಾಸ್ತ್ರಿಗಳನ್ನು ಕರೆದುಕೊಂಡು ಬಂದಿದ್ದೇನೆ. ಧರ್ಮರಕ್ಷಕರೇ, ಕ್ರಿಸ್ತನು ಎಲ್ಲಿ ಹುಟ್ಟಿದ್ದಾನೆ ಎಂದು ಹೇಳಬಲ್ಲಿರಾ? ಕ್ರಿಸ್ತನು ಜುದಯದ ಬೆತ್ಲಹೇಮಿನಲ್ಲಿ ಜನಿಸಿದ್ದಾನೆ. ದೇವರ ವಾಕ್ಯದ ಪ್ರಕಾರ ಪ್ರವಾದಿಗಳು ಹೇಳಿದ್ದಂತೆ ಬೆತ್ಲೆಹೇಮ್ ಅನ್ನೋದು ಒಂದು ಚಿಕ್ಕ ಪ್ರದೇಶವಾಗಿದ್ದರೂ ಲೋಕೋದ್ಧಾರಕ ಅಲ್ಲಿಂದಲೇ ಉದಯಿಸಲ್ಪಡುವನು ಎನ್ನುವುದು ಖಚಿತವಾಗುತ್ತದೆ. ನಾನು ರಾಜನಾಗಿರುವಾಗ ನನ್ನನ್ನು ಸಿಂಹಾಸನದಿಂದ ಕಿತ್ತೊಗೆಯುವ ಷಡ್ಯಂತ್ರ ಇದಾಗಿದೆ. ಜ್ಯೋತಿಷಿಗಳೇ, ತಾವು ಮುಂದೆ ಹೋಗಿ ಮಗುವನ್ನು ಹುಡುಕಿ ಅದು ಸಿಕ್ಕಿದ ತಕ್ಷಣ ನನಗೂ ಬಂದು ತಿಳಿಸಿ. ನಾನೂ ಆ ಕಂದನನ್ನು ಆರಾಧಿಸಬೇಕು. ಆಯಿತು ಮಹಾಪ್ರಭುಗಳೇ, ತಮ್ಮ ಅಪ್ಪಣೆಯಂತೆ ಆಗಲಿ. ನಕ್ಷತ್ರವು ಬೆತ್ಲೆಹೇಮ್ ಊರಿಗೆ ಹೋರಾಡಿತು. ಮೂಡಣ ದಿಕ್ಕಿನ ನಕ್ಷತ್ರವು ಬೆತ್ಲೆಹೇಮ್ ಊರಿಗೆ ಹೋರಾಡಿತು. ಯೇಸು ಕಂದನ ಆರಾಧಿಸುತ್ತ ಪ್ರಾರ್ಥನೆ ಕಾಣಿಕೆ ಅರ್ಪಿಸಲು. ಯೇಸು ಕಂದನ ಆರಾಧಿಸುತ್ತ ಪ್ರಾರ್ಥನೆ ಕಾಣಿಕೆ ಅರ್ಪಿಸಲು. ಧನ್ಯರಾದರು ಸರ್ವ ಜನರು, ದೇವರ ಅನುಗ್ರಹ ಪಡೆದರು. ಧನ್ಯರಾದರು ಸರ್ವ ಜನರು, ದೇವರ ಅನುಗ್ರಹ ಪಡೆದರು. ಸರಿ ಸಸ ಸಸ ಸರಿ ಗ ಗರಿ ನಿನಿ ಸ ನಿನಿ 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 ಸರಿ ಗರಿ ಸ ಸರಿ ಸಸ ಸಸ ಸರಿ ಗ ಗರಿ ನಿನಿ ಸ ನಿನಿ 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 ಸರಿ ಗರಿ ಸ. ರಾಜನು ತೆರೆಗಿಳಿದು ಬಂದನು, ದೇವರ ಪುತ್ರನು ಜನಿಸಿದನು. ರಾಜನು ತೆರೆಗಿಳಿದು ಬಂದನು, ದೇವರ ಪುತ್ರನು ಜನಿಸಿದನು. ರಾಜನು ತೆರೆಗಿಳಿದು ಬಂದನು, ದೇವರ ಪುತ್ರನು ಜನಿಸಿದನು. ರಾಜನು ತೆರೆಗಿಳಿದು ಬಂದನು, ದೇವರ ಪುತ್ರನು ಜನಿಸಿದನು.
sa 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 ri ga ma ga ri ni ni sa ni 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 sa ri ga re sa 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 ri sa 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 ri ga ma ga ri ni ni sa ni 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 sa ri ga re sa. ಲೋಕೋದ್ಧಾರಕನು ಮರಿಯಳ ಪುತ್ರನು ಬಡವರಲ್ಲಿ ಬಡವನಾದನು ಲೋಕೋದ್ಧಾರಕನು ಮರಿಯಳ ಪುತ್ರನು ಬಡವರಲ್ಲಿ ಬಡವನಾದನು ರಾಜಾಧಿರಾಜನು ಕರೆಗಿಳಿದು ಬಂದನು ದೇವರ ಪುತ್ರನು ಜನಿಸಿದನು ರಾಜಾಧಿರಾಜನು ಕರೆಗಿಳಿದು ಬಂದನು ದೇವರ ಪುತ್ರನು ಜನಿಸಿದನು ಸಸರಿ ಸಸ ಸಸ ಸಸರಿ ಗಮ ಗರಿ ನಿನಿ ಸರಿ ನಿನಿ ನಿ ನಿನಿ ಸರಿ ಗರೆ ಸ ಸಸರಿ ಸಸ ಸಸ ಸಸರಿ ಗಮ ಗರಿ ನಿನಿ ಸರಿ ನಿನಿ ನಿ ನಿನಿ ಸರಿ ಗರೆ ಸ. ನಮಸ್ಕರಿಸೋಣ ಆರಾಧಿಸೋಣ ಪ್ರಾರ್ಥನೆ ಕಾಣಿಕೆ ಅರ್ಪಿಸೋಣ ನಮಸ್ಕರಿಸೋಣ ಆರಾಧಿಸೋಣ ಪ್ರಾರ್ಥನೆ ಕಾಣಿಕೆ ಅರ್ಪಿಸೋಣ ರಾಜಾಧಿರಾಜನು ಕರೆಗಿಳಿದು ಬಂದನು ದೇವರ ಪುತ್ರನು ಜನಿಸಿದನು ರಾಜಾಧಿರಾಜನು ಕರೆಗಿಳಿದು ಬಂದನು ದೇವರ ಪುತ್ರನು ಜನಿಸಿದನು ಸಸರಿ ಸಸ ಸಸ ಸಸರಿ ಗಮ ಗರಿ ನಿನಿ ಸರಿ ನಿನಿ ನಿ ನಿನಿ ಸರಿ ಗರೆ ಸ ಸಸರಿ ಸಸ ಸಸ ಸಸರಿ ಗಮ ಗರಿ ನಿನಿ ಸರಿ ನಿನಿ ನಿ ನಿನಿ ಸರಿ ಗರೆ ಸ. ಮಗಳೇ, ಕ್ರಿಸ್ತ ಜಯಂತಿ ಅಂದರೆ ಏನು ಅರ್ಥವಾಯ್ತಾ? ಲೋಕೋದ್ಧಾರಕ ಯೇಸು ಮರಿಯಳ ಉದರದಲ್ಲಿ ಜನಿಸಿದ ಪವಾಡವೇ ಕ್ರಿಸ್ತ ಜಯಂತಿ ಅಲ್ವೇನಪ್ಪ? ಮಗಳೇ, ನೀನು ಜಾಣೆ. ನೋಡು, ನಿನ್ನ ಶಿಕ್ಷಕರು ಬಂದ್ರು, ಅವರ ಹತ್ರ ಕೇಳು. ಏನು ತಂದೆ ಮಗಳು ಚರ್ಚೆಯಲ್ಲಿದ್ದೀರಿ? ಕ್ರಿಸ್ಮಸ್ ಬಗ್ಗೆ ಮಾತನಾಡುತ್ತಾ ಇದ್ದೆವು ಸರ್. ಕ್ರಿಸ್ತ ಜಯಂತಿ ಯಾಕೆ ಇಂದು ಇಷ್ಟು ಪ್ರಸ್ತುತ? ನೋಡು ಮಗು, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ತಂದಂತಹ ಪ್ರೀತಿ, ಕ್ಷಮೆ, ದಯೆ, ಸೇವೆ ಇಂದೂ ಸಹ ಪ್ರಪಂಚದಾದ್ಯಂತ ಅವರ ಶಿಷ್ಯರು ಮಾಡುತ್ತಾ ಇದ್ದಾರೆ. ಅದು ಹೇಗೆ ಸರ್? ಯೇಸು ಸ್ವಾಮಿ ಸೇವೆ ಮಾಡಲು ತನ್ನ ಶಿಷ್ಯರಿಗೆ ಕರೆ ನೀಡಿದರು. ಶಿಷ್ಯರ ಪಾದ ತೊಳೆದರು. ಅಲ್ಲಿ ನೋಡು, ಪ್ರಪಂಚದಾದ್ಯಂತ ಸಾವಿರಾರು ಆಶ್ರಮ, ಅನಾಥಾಲಯಗಳಲ್ಲಿ ನಿರ್ಗತಿಕರ, ಬಡವರ, ಅನಾಥರ ಸೇವೆ ಮಾಡುತ್ತಾ ಇದ್ದಾರೆ. ಯಾಕೆ ಹಾಗೆ? ಯಾಕೆಂದರೆ ಪರರಲ್ಲಿ ಅವರು ಯೇಸು ಸ್ವಾಮಿಯನ್ನು ಕಾಣುತ್ತಾರೆ. ಅವರಿಗೆ ಕ್ರಿಸ್ತ ಜಯಂತಿ ಎಂದರೆ ಸೇವೆ. ಅಲ್ಲಿ ನೋಡು, ಶಿಕ್ಷಣ. ಯೇಸು ಸ್ವಾಮಿ ಬೋಧಿಸಿದರು. ಅವರ ಶಿಷ್ಯರು ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಶಿಕ್ಷಣವನ್ನ ನೀಡಿದರು. ಅದರಲ್ಲಿಯೂ ಬಡವರು, ಅಶಕ್ತರು, ಅಸಹಾಯಕರಿಗೆ ಅಕ್ಷರ ಜ್ಞಾನವನ್ನು ನೀಡಿದರು. ಯೇಸು ಸ್ವಾಮಿ ಮಾಡಿದ ಪವಾಡಗಳೇನು ಸರ್? ಯೇಸು ಸ್ವಾಮಿ ಕುರುಡ, ಕುಂಟ, ಕುಷ್ಠರೋಗಿಗಳು ಹಾಗೂ ವಿವಿಧ ರೋಗ ಬಾಧೆಯಿಂದ ನರಳುತ್ತಿರುವವರನ್ನು ಗುಣಪಡಿಸಿದರು. ಈಗಲೂ ಅವರ ಶಿಷ್ಯರು ಗುಣಪಡಿಸುತ್ತಿದ್ದಾರಾ? ಹೌದು, ಅವರ ಶಿಷ್ಯರು ಪವಾಡವನ್ನು ಮಾಡುವುದಿಲ್ಲ. ಆದರೆ ಆಸ್ಪತ್ರೆ, ದವಾಖಾನೆಗಳನ್ನು ತೆರೆದು
ಬಡಬಗ್ಗರಿಗೆ ಆರೋಗ್ಯವನ್ನು ನೀಡುವಲ್ಲಿ ಗಮನವನ್ನು ಹರಿಸುತ್ತಿದ್ದಾರೆ. ಎಷ್ಟೋ ಧರ್ಮ ಭಗಿನಿಯರು ಜನರ ಸೇವೆಗೋಸ್ಕರ ತಮ್ಮ ಜೀವನವನ್ನ ಸಮರ್ಪಿಸಿದ್ದಾರೆ. ಕ್ರಿಸ್ತ ಜಯಂತಿ ಅಂದರೆ ಪ್ರೀತಿ, ಸೇವೆ, ದಯೆ, ಕ್ಷಮೆ. ಹೀಗೆ ಮಾಡಿದರೆ ನಾವು ಯೇಸು ಸ್ವಾಮಿಗೆ ಕೊಡುವ ಗ್ರೇಟ್ ಗಿಫ್ಟ್ ಅಲ್ವಾ ಸರ್? ಹೌದು, ಖಂಡಿತ. ಎಲ್ಲಿ ಪರಸ್ಪರ ಮನುಷ್ಯತ್ವವನ್ನು ತೋರಿಸಿ ಗೌರವದಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಬಡವರ ದೀನ ದಲಿತರ ಸೇವೆಯನ್ನು ಮಾಡುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಸತ್ಯ ನ್ಯಾಯದಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಎಲ್ಲಿ ಭಾವೈಕ್ಯತೆ ಹಾಗೂ ಶಾಂತಿಯಿಂದ ಬಾಳುತ್ತಾರೋ ಅದುವೇ ಕ್ರಿಸ್ಮಸ್. ಹಾಗಾದರೆ ಪ್ರೀತಿ, ಶಾಂತಿ, ಸೇವೆ, ಕ್ಷಮೆಯಿಂದ ಜೀವಿಸಿ ಕ್ರಿಸ್ಮಸ್ ಹಬ್ಬ ಆಚರಿಸೋಣವೇ? ಹೌದು, ನಾವೆಲ್ಲರೂ ಕ್ರಿಸ್ಮಸ್ ಆಚರಿಸೋಣ. ಸರ್ವ ಜನರೇ ಆಲಿಸಿರಿ ಶುಭ ವಾರ್ತೆ. ದೇವರು ಧರೆಗೆ ಬಂದಿಹರು, ಮಾನವರಾಗಿ ಜನಿಸಿದರು. ಎದ್ದೇಳಿ ಸರ್ವ ಜನರೇ ಆಲಿಸಿರಿ ಶುಭ ವಾರ್ತೆ. ದೇವರು ಧರೆಗೆ ಬಂದಿಹರು, ಮಾನವರಾಗಿ ಜನಿಸಿದರು. ಕ್ರಿಸ್ತ ಜಯಂತಿ, ಕ್ರಿಸ್ತ ಜಯಂತಿ, ಸರ್ವ ಜನರಿಗೆ ಸುಖ ಶಾಂತಿ. ಕ್ರಿಸ್ತ ಜಯಂತಿ, ಕ್ರಿಸ್ತ ಜಯಂತಿ, ಸರ್ವ ಜನರಿಗೆ ಸುಖ ಶಾಂತಿ. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. Happy Christmas, Happy Christmas, Happy Christmas, Happy Christmas. Merry Christmas, Merry Christmas, Merry Christmas, Merry Christmas. ಮರಿಯಳ ಪುತ್ರ ಬೆತ್ಲೆಹೇಮಿನಲ್ಲಿ ಜನಿಸಿದ, ಇಹಲೋಕ ಭೂಲೋಕ ಒಡೆಯ ಯೇಸು ದೇವರ ಪುತ್ರ. ಜೋಸೆಫ್ ಮರಿಯಳ ಪುತ್ರ ಬೆತ್ಲೆಹೇಮಿನಲ್ಲಿ ಜನಿಸಿದ, ಇಹಲೋಕ ಭೂಲೋಕ ಒಡೆಯ ಯೇಸು ದೇವರ ಪುತ್ರ. ಕ್ರಿಸ್ತ ಜಯಂತಿ, ಕ್ರಿಸ್ತ ಜಯಂತಿ, ಸರ್ವ ಜನರಿಗೆ ಸುಖ ಶಾಂತಿ. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. Merry Christmas, Merry Christmas, Merry Christmas, Merry Christmas. ಪ್ರಿಯರೇ, ಜೋರಾದ ಕೈ ಚಪ್ಪಾಳೆಯೊಂದಿಗೆ ಎಲ್ಲ ನಮ್ಮ ತಂಡದ ಸದಸ್ಯರಿಗೆ, ಗಾಯನ, ನೃತ್ಯ, ಅಭಿನಯ ಮಾಡಿದಂಥ ಎಲ್ಲ ತಂಡದವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಿಯರೇ, ಕ್ರಿಸ್ಮಸ್ ಅಂದರೆ ಏನು ಎನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ಅಭಿನಯ, ನೃತ್ಯ, ಗಾಯನದ ಮುಖೇನ ತಮಗೆ ನೀಡಿದ್ದಾರೆ. ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಫಾದರ್ ರೊನಾಲ್ಡ್ ಪ್ರಕಾಶ್ ಡಿಸೋಜಾ ಸಾರಥ್ಯದಲ್ಲಿ ಶ್ರೀಯುತ ಸುನಿಲ್ ಮೆರಾಂದ ಇವರ ನಿರ್ದೇಶನದಲ್ಲಿ ನಡೆದಂಥ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವಾಗ ಎಲ್ಲ ಕಲಾವಿದರಿಗೂ
ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರಿಯರೇ, ಬಹಳಷ್ಟು ಮಂದಿ ತಾವು ನಮಗೆ ಸಹಕರಿಸಿದ್ದೀರಾ. ತಾವೆಲ್ಲ ಬಂದು ಬಹಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಲು ಸಹಕರಿಸಿದ್ದೀರಾ. ತಮ್ಮೆಲ್ಲರ ಉಪಕಾರವನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು.